ನಿಷೇಧಿತ ಪಿಎಫ್ಐ ಸಂಘಟನೆಯ ಪರ ಪ್ರಚಾರ ಮಾಡ್ತಾ ಇದ್ರು ಅನ್ನೋ ಆರೋಪದ ಮೇಲೆ ಧರ್ಮಗುರು ಒಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ನಿಷೇಧಿತ ಪಿಎಫ್ಐ ಆಕ್ಟಿವ್ ಮಾಡಿದ್ದ ಧರ್ಮಗುರು ಇದು. ಆ ಧರ್ಮಗುರುವನ್ನು ಅರೆಸ್ಟ್ ಮಾಡಲಾಗಿದೆ. ಮುಸ್ಲಿಂ ಧರ್ಮಗುರುವನ್ನು ಬಂಧಿಸಿದ್ದಾರೆ ಮಂಗಳೂರು ಪೊಲೀಸರು. ಕಡಬದ ನಿವಾಸಿ ಸೈಯದ್ ಇಬ್ರಾಹಿಂ ಬಂಧಿತ ಧರ್ಮಗುರು. ಭೂಗತರಾಗಿರುವ ಪಿಎಫ್ಐ ಸದಸ್ಯರನ್ನ ಈತ ಸಂಪರ್ಕ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಗೊತ್ತಾಗಿದೆ. ಭೂಗತರಾಗಿರ್ತಕ್ಕಂಥವ್ರನ್ನ ಸಲ್ಮಾನ್ ಸಲಾಮಾ ಎಂಬ ವಾಟ್ಸ್ಆಪ್ ಗ್ರೂಪನ್ನು ರಚಿಸಿ ಪ್ರಚಾರ ಮಾಡ್ತಾ ಇದ್ರು. ಪಿಎಫ್ಐ ಸದಸ್ಯರಿಗೆ ಮತ್ತೆ ಚಟುವಟಿಕೆ ಆರಂಭಿಸಲು ಪ್ರಚೋದನೆಯನ್ನು ಕೊಡ್ತಾ ಇದ್ರು. ಹಾಗಾಗಿ UAPA ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಮಂಗಳೂರು ಪೊಲೀಸರು. ಯಾಕೆ ಅಂತಂದರೆ ಈಗ ಪಿಎಫ್ಐ ಸಂಘಟನೆ ನಿಷೇಧವಾಗಿದೆ ದೇಶಾದ್ಯಂತ. ಹಾಗಾಗಿ ಆ ಧರ್ಮಗುರುವನ್ನು ಬಂಧಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ಈ ಮಾತು ಕರಾವಳಿ ಭಾಗದಲ್ಲಿ ಮೊದಲಿಂದನೂ ಕೇಳಿಬರ್ತಾ ಇದೆ. PFI ಸಂಘಟನೆಯನ್ನು ಆ್ಯಕ್ಟಿವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಸೊ ಈ ಧರ್ಮಗುರು ಮಾಡ್ತಾ ಇದ್ದ ಕೆಲಸ ಏನು ಅಂತ? PFI ಸಂಘಟನೆ ನಿಷೇಧಗೊಂಡಿದ್ರು ಆಗಾಗ ಈ ರೀತಿಯಾದಂಥ ಹೆಸರು ಕೇಳಿ ಬರ್ತಾ ಇದೆ. ಎಲ್ಲಾದರೂ ಒಂದು ಸಲ ಅದನ್ನು ಆಕ್ಟಿವ್ ಮಾಡಬೇಕು ಅನ್ನುವಂಥ ಪ್ರಯತ್ನಗಳಾಗ್ತಾನೆ ಇದೆ. ಈಗ ಒಬ್ಬ ಮುಸ್ಲಿಂ ಧರ್ಮಗುರುವೇ ಈ ಒಂದು PFI ಸಂಘಟನೆಯನ್ನು ಮತ್ತೆ ಈ ಜಿಲ್ಲೆಯಲ್ಲಿ ಆಕ್ಟಿವ್ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನ ಮಾಡಿ ಈಗ ಬಂಧನಕ್ಕೊಳಗಾಗಿರುವಂಥದ್ದು. ಕಡಬದ ನಿವಾಸಿ ಸೈಯದ್ ಇಬ್ರಾಹಿಂ ತಂಜಲ್ ಅನ್ನುವಂಥ ಒಬ್ಬ ಮುಸ್ಲಿಂ ಧರ್ಮಗುರು. ಇವರು ಸಲ್ಮಾ ಅನ್ನುವಂಥ ಒಂದು ವಾಟ್ಸಪ್ ಗ್ರೂಪನ್ನು ರಚನೆ ಮಾಡಿಕೊಂಡು ಅದರಲ್ಲಿ PFIನ ನಿಷೇಧಿತ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರುವಂಥ ಸದಸ್ಯರು ಯಾರಿದ್ರು ಅವರನ್ನು ಸಂಪರ್ಕ ಮಾಡುವಂಥದ್ದು, ಅದರ ಜೊತೆಗೆ ಭೂಗತರಾಗಿರುವಂಥ PFI ಕಾರ್ಯಕರ್ತರು ಮುಖಂಡರು ಯಾರಿದ್ದಾರೆ ಅವರನ್ನು ಸಂಪರ್ಕ ಮಾಡುವಂಥದ್ದು, ಅವರನ್ನು ಈ ಒಂದು ಗ್ರೂಪ್ಗೆ ಸೇರಿಸಿ ಆ ಇಡೀ ಗ್ರೂಪಲ್ಲಿ ಎಲ್ಲವನ್ನ ಮಾತಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ರು. ಅದರಲ್ಲಿ ಸಂದೇಶವನ್ನು ಹಾಕ್ತಾ ಇದ್ರು. PFIಯನ್ನು ಈ ಜಿಲ್ಲೆಯಲ್ಲಿ ಮತ್ತೆ ಸಂಘಟನೆಯನ್ನು ಮಾಡಬೇಕು, ಅದನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡಬೇಕು, ಈಗ ನಿಷೇಧಗೊಂಡಿದ್ರು ನಾವು ಆಕ್ಟಿವ್ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಈ ಒಂದು ಗ್ರೂಪ್ನಲ್ಲಿ ಚರ್ಚೆಯನ್ನು ಮಾಡಿರುವಂಥದ್ದು. ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಂತ ಹಿನ್ನೆಲೆಯಲ್ಲಿ UAPA ಕಾಯ್ದೆ ಅಡಿಯಲ್ಲಿ ಅವರನ್ನ ಪ್ರಕರಣ ದಾಖಲಿಸಿಕೊಂಡು ಬಂಧಿಸಲಾಗಿದೆ. ಸದ್ಯ ಅವರನ್ನ ಬೆಂಗಳೂರಿನ NIA ನ್ಯಾಯಾಲಯಕ್ಕೂ ಹಾಜರುಪಡಿಸಲಾಗಿರುವಂಥದ್ದು. ಥ್ಯಾಂಕ್ ಯು ಸುಖಪಾಲ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.